ಚಿಕ್ಕೋಡಿ ಲೋಕಸಭೆಗೆ ನಿವೃತ್ತ ಐಎಸ್ಐ ಅಧಿಕಾರಿ ಶಂಭು ಕಲ್ಲೋಳಿಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವ ಸಾಧ್ಯತೆ ಇದೆ. ವಿವಿಧ ದಲಿತ ಸಂಘಟನೆಗಳು ಹಾಗೂ ಸರ್ವ ಸಮಾಜದ ಜನಾಂಗದ ಕಲ್ಲೋಳಿಕರ್ ಅಭಿಮಾನಿಗಳ ಬಳಗದಿಂದ ಲೋಕಸಭೆಗೆ ಸ್ಪರ್ಧೆಗೆ ಇಳಿಯುವಂತೆ ಒತ್ತಾಯ ಮಾಡಿದ್ದಾರೆ. ಕೆಲವೊಂದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಎಪಿಪಿ ಪಕ್ಷದ ಮುಖಂಡರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ಎಂದು ಸೂಚನೆ ನೀಡಿದ್ದಾರೆ. ಶಂಭು ಕಲ್ಲೋಳಿಕರ್ ಸರಳತೆ ಬಗ್ಗೆ ಸರ್ವ ಸಮಾಜದ ಮುಖಂಡರುಗಳು ಮಾತನಾಡಿದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 3 ತಿಂಗಳಲ್ಲಿ ಪ್ರಚಾರ ಮಾಡಿ 1700 ಮತದಿಂದ ಸೋಲು ಅಂದ್ರೆ ಅದು ಸೋಲಲ್ಲ, ಅದು ಸ್ವಾಭಿಮಾನ ಮತದಾರರ ಗೆಲುವು. ಯಾಕೆಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ನಿಮ್ಮನ್ನ ಸೋಲಿಸೋಕೆ ಹುನ್ನಾರ ನಡೆಸಿತ್ತು, ಇನ್ನೊಂದು ರಾಷ್ಟ್ರೀಯ ಪಕ್ಷ ನೀವು ಗೆಲ್ಲುವ ಕುದುರೆ ಅಂತ ಗೊತ್ತಿದ್ರು ನಿಮ್ಗೆ ಟಿಕೆಟ್ ಕೊಡುವುದಾಗಿ ಕೈ ತಪ್ಪಿಸಿತ್ತು ಎಂದರು. ಹಾಗೂ ದಲಿತ ಸಂಘಟನೆ ಮುಖಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿ, ಬುದ್ಧ, ಬಸವ, ಅಂಬೇಡ್ಕರ್ ಎಂಬ ಹೆಸರಿನಲ್ಲಿ ದಲಿತರಿಗೆ ಮಂಕು ಬುದ್ಧಿ ಎರಚಿ ಕುಟುಂಬ ರಾಜಕೀಯ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೊರಟಿದ್ದಾರೆ. ಲಿಂಗಾಯತ, ಕುರುಬ ಸಮಾಜ ಜಾಸ್ತಿ ಇದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಸಂಬಂಧದಲ್ಲಿ ಸಿದ್ದರಾಮಯ್ಯ ಅವರು ಲಿಂಗಾಯತ ಅಥವಾ ಕುರುಬ ಸಮುದಾಯಕ್ಕೆ ಚಿಕ್ಕೋಡಿ ಲೋಕಸಭೆಗೆ ಟಿಕೆಟ್ ಕೊಡುವುದಾಗಿ ಮಾತು ಕೊಟ್ಟಿದ್ರು. ಆದರೆ ಅದನ್ನ ಮರೆತು ತಮ್ಮ ಪಕ್ಷದ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಂದು ಮಾತನಾಡುತ್ತಿದ್ದಾರೆ. ಎಲ್ಲಾ ಸಮಾಜದ ಜನಾಂಗಕ್ಕೆ ಮೋಸ ಮಾಡಿದ್ದಾರೆ ಎಂದು ಹೇಳಿದ್ರು. ನಿಮ್ದೆಲ್ಲ ಒಂದು ಅವ್ರ ಮ್ಯಾಗಿರುವಂತ ಪ್ರೀತಿ ಗೊತ್ತಿಲ್ಲ. ಎಲ್ಲಿ ನಾವು ಊಟಕ್ಕೆ 500 ಕೈತೇವೆ, 1500 ಆಗಿ ಎಲ್ಲಿ ನಾವು ಸಭಾ 500 ಮಂದಿ ಸೇರಿಸ್ಬೇಕಂತೇವೆ, ಅಲ್ಲಿ 1500 ಜನ ಕೊಡ್ತಾರೆ. ಯಾಕಂದ್ರೆ ಸಾಹೇಬರ ಮ್ಯಾಗಿರುವಂತ ಪ್ರೀತಿ ಅವ್ರ ಸ್ವಭಾವ, ಇದೇ ಸ್ವಭಾವ, ಇದೇ ಪ್ರೀತಿ. ಮತ್ತೆ ಇದನ್ನೇ ನಾವು ತಾಕತ್ವಾಗಿ ಬೆಳೆಸಲಿಲ್ಲ ಅಂದ್ರೆ ನಮ್ಮನ್ನೆಲ್ಲರೂ ಕೂಡಿ ಹೊಚ್ಚಾಕ್ತಾರೆ. ಈ ಸಲ ಇದೇ ತಾಕತ್ ಉಳಿಬೇಕು ನಮ್ಗೆ. ಎಲ್ಲರೂ ಕೂಡಿ ಒಟ್ಟಿಗೆ ಏನ್ ಮಾಡೋದ ಬಿಡೋದ, ಸಾಹೇಬ್ರದ ಹಿರಿಯರದಾಗ ತಾಯಿ ಮಾಡಿ ನಮಗೆ ಹೇಳ್ತಾರೆ. ನಿಮ್ದು ಈ ಅಣ್ಣಗಳು 10 ತಿಂಗಳು ಮುಗಿತು ಎಲೆಕ್ಷನ್ ಆಗಿ, ಹೊಳ್ಳಿ ನಮಗ್ ಫೋನ್ ಈಗ ಹಚ್ಚಾರ. ನಮ್ಗೆ ನಡು ಒಂದ್ 2 ಸಲ ನಮ್ಮನ್ನ ಬೇಯ್ಬೇಕು, ನಮ್ಮನ್ನ ಕರಿಬೇಕು, ನಮ್ಮ ಮನೆಗಳಿಗೆ ಬಂದು ಸಾವುಕಾರ ಚಾ ಒಂದ್ ಕಪ್ ಕುಡಿಲ್ ಬಾ, ನಂದೊಂದ್ ಕಪ್ ಕುಡಿ ನಿಂದರೆ ಚಾ ಕುಡಿಸ್ ಏನಾರು ನಮ್ಮನ್ನ ತುಳಿದಾಡ್ಬೇಕು ಅವ್ರು. ಅಂದ್ರೆ ನಮ್ಮಲ್ಲಿ ಹಂಗ ಇರುತ್ತದೆ. ಸಾಹೇಬ್ರಿಗೆ ಅದ್ರದ್ದು ಈ ರಾಜಕೀಯದ ಕಲಾ ಗೊತ್ತೈತಿವಲ್ಲ, ಆಮೇಲೆ ಅವ್ರು ದೊಡ್ಡ ಅಫಿಸರ್ ನಮ್ಮನಿ ಬಂದವ್ರು, ಅವ್ರಿಗೆ ನಾವು ತೋರಿಸ್ಬೇಕಾದ ಏನು ಮಾಡ್ರೆ ಏನಾಗ್ತೈತಿ, ಯಾಕೆ ಅವ್ರು ತೆರಿ ಕಟ್ಸ್ಕೊಲಿಲ್ಲ, ಏನು ಮಾಡಿಲ್ವ, ಅದು ಏನು ನಮ್ಗೆ ಗೊತ್ತಾಗಲಿಲ್ಲ. ಈ ಉಳಿದ ವಿಷಯಗಳು ಭಾಳ ಮಾತಾಡ್ಬೇಡ. ನಾವು ಏನು ಮುಂದಕ್ಕಾಗತ್ತೆ, ನೀವು ಯಾವ್ದಾರ ಪಕ್ಷ ಮಾಡ್ರಿ, ಹೆಂಗಾರ ಮಾಡ್ರಿ, ನಾವೇನು ಇಲ್ಲಿ ಬಂದೇವಲ್ಲ ಇವರೆಲ್ಲ ನಿಮ್ಮ ಹಿಂಬಾಲಿ ಇರೋವ್ರ. ಯಾಕೆ ಇರೋದ್ರ ಒಂದು ಕಾರಣ ಐತಿ, ನಮ್ಗೆ ದಿಕ್ಕಿಲ್ಲ, ಎಲ್ಲ ಕಡೆ ಬಿಡಿದೇವು ನಾವು. ನಮಗೆ ದಿಕ್ಕ ನೀವ ದಿಕ್ಕದಿರಪ್ಪ ಅಂದ್ರೆ ನೀವು ನಮ್ಗೆ ಕೈ ಬಿಡ್ರಿ, ನಾವು ಪುಕ್ಕಾಕಿತ್ ಗುಬ್ಬಿ ಆಗ್ತೀವಿ. ಪುಕ್ಕಾಕಿತ್ ಗುಬ್ಬಿ ಮಾಡಬೇಡ್ರಿ, ನಮ್ಗೆ ಆಸರೆ ಕೊಡ್ರಿ. ನಮ್ಗೇನು ದೊಡ್ಡದ, ಏನು ದೊಡ್ಡ ಕೆಲಸ ಮಾಡುವ, ಏನು ಮತ್ತೊಂದು ಮಾಡುವ ಏನು ಅವಶ್ಯಕತೆ ಇಲ್ಲ. ಸುಮ್ಮನೆ ನಾವು ಅದೀವಪ್ಪ ಸಾವುಕಾರ, ನಿಮ್ಮ ಮನೆಗೆ ಬಂದೆವು ಅದೀವು. ಕಾರ್ಯಕರ್ತರು ಎಲ್ಲ ಊರುಗಳೇ ಒಂದು ತಿಂಗಳದಾಗೋ, 2 ತಿಂಗಳದಾಗೋ, 6 ತಿಂಗಳದಾಗೋ ಭೇಟಿ ಮಾಡ್ರಿ, ಭೇಟಿ ಕೊಡ್ರಿ. ಪುರುಷರು ನಮಗೆ ಏನೋ ಸ್ವಲ್ಪ ಸಮಾಧಾನ ಹೇಳಿ ಸಾಕು ನಮಗೆ. ಯಾಕಂದ್ರೆ ಇಲ್ಲಿ ಬಂದ ಕಾರ್ಯಕರ್ತರ ಮುಖ ನೋಡ್ರಿ ಹಿಂಗೆ ಅನ್ಸೈತ್ರಿ, ತಮ್ಮ ಸ್ವಂತ ದುಡ್ದು ತಮ್ಮ ಸ್ವಂತ ತನ ಇನ್ನೊಬ್ರು ಅಷ್ಟೇ ಮಾಡೋ ಬಂದಿರಲಿ. ಕೆಲವೊಂದು ಜನ ಅದಾವ್ರಿ, ಕೆಲವೊಂದು ಜನ ಇಲೆಕ್ಷನ್ ಹುಡುಕಾಡ್ತಾರ್ರಿ. ಇಲೆಕ್ಷನ್ದಾಗ 4 ರೂಪಾಯಿ ಸಿಗ್ತಾವಪ್ಪ, ಈ ಮಂದಿ ತಲೆಗೆ ಅದಿಲ್ರಿ. ಈ ಮಂದಿ ತಲೆಗೆ ಅಭಿಮಾನಕಾಯಿ ಬರೋದ್ರು. ನಾವು ಲೀಡರ್ಗಳು ತಪ್ಪತ್ತೆವು. ಇನ್ನು ಮೇಲೆ ಒಂದು 10 ಮಂದಿ ಕಮಿಟಿ ಮಾಡ್ರಿ, 10 ಮಂದಿ ಎಲ್ಲ ಕಡೆ ಯಾಕೆ ಒಂದು ಜಡ್ಪಿ ಕ್ಷೇತ್ರ 4 ಅದಾವ, 5 ಅದಾವ್ರಿ, 5 ಜಡ್ಪಿ ಅದಾವ್ರಿ. ಅಷ್ಟು ದೊಡ್ಡ ಪಂಚಾಯತ್ ಅವ ಕೂಡ ಒಂದು 10-20 ಅದಾವ. 10-20 ಮಂದಿ ಊರಿಗೆ ಒಬ್ಬನ ತಗೋರಿ ನೀವು. ನಿಮ್ಗೆ ನಮ್ಮ ಮಾತಾ ಜಗಳ ಹೇಳಿದೇನ್ರಿ ನಾ, ಹೌದಲ್ರಿ? ಅದು ಅಲ್ಲೇ ಬಿಟ್ಟು ಬಿಟ್ರಿ, ಮತ್ತೆ ನಮ್ಮನ್ನ ಕರೆದ್ರಿ ನಾವು ಏನು ತಗೋದು, ಹಿಂಗಾಗೈತೆ ನೋಡ್ರಿ. ಏನು ಬೇಡ್ರಿ, ನೀವು ಏನು ಮಾಡ್ತಾರಿ ಇದಕ್ಕೆಲ್ಲ ನಾವು ಅದೇವ, ನಾವಂತೂ ಎಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ಆದ್ರೆ ನಮ್ಗೆ ಯಾರು ಕರ್ಕೋದು, ಈಗ ಏನು ಮಾಡೋದು ಮಾಡಿ ಮೈಸೂರು ಸ್ಯಾಂಡಲ್ ಹಚ್ಚಿ ಅವ್ರು ತೊಳೆದು ಬಿಡಿದೆವು, ಈಗ ಯಾರು ಕರ್ಕೋತಾರ. ಅದಕ್ಕೆ ರೀತಿ ಗೌಡ್ರಿ ಆಗಲಿ, ನಮ್ಮ ವಕೀಲರಾಗಲಿ, ಅಣ್ಣಾಗಳಿಗಾಗಲಿ, ನೀವು ಮೇನ್ ಒಂದು 10-20 ಮಂದಿ ಮಾಡ್ಕೋರಿ. ಅವ್ರ ಮುಖಾಂತರ ನಮ್ಗೆ ವಿಷಯ ತಿಳಿಸ್ತಾರೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಡಿಸಿಸಿ ಬ್ಯಾಂಕ್ ಬೇಕು, KMF ಬೇಕು, ಎಲ್ಲರೂ ಮನೆಗಳಾಗಬೇಕು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವೇನು ಮಾಡ್ಬೇಕು, ನಮ್ ಕಡೆ ದುಡ್ಡು ಗಳಿಸಿಲ್ರಿ. ನೀಯತ್ಲೆ ಪಾರ್ಟಿ ಕಡಿದೇವು, ಕಾಲ ಚಪ್ಪಲ್ ಇಲ್ದ, ನೀವೆಲ್ಲ ಎಲ್ಲಿ ಹೋಗ್ಬೇಕ? ಈ ದುಡ್ಡು ಒಂದೇ ಮುಖ್ಯ ಆಗಂಗಿಲ್ಲ. ಕೆಲವೊಂದು ಜನ ಹೇಳ್ತಾರೆ ದುಡ್ಡಿದ್ರೆ ಆಗ್ತೈತೆ ಅಂತ ಹೇಳಿ. ಹಂಗಾದ್ರೆ ದುಡ್ಡಿದ್ದ ರಾಜಕಾರಣ ಮಾಡಿಬಿಡ್ರಿ, ನಾವ್ಯಾಕೆ ರಾಜಕಾರಣ ಮಾಡೋಣ?
ನಮಗೇನು ಅವಶ್ಯಕತೆ ಐತಿ? ಯಾವ ಕಾರ್ಯಕರ್ತ MLA ಆಗಿಲ್ರಿ, ಬರೀ ಎಲ್ಲಾ ರಾಜಕಾರಣಿಗಳು MLA ಆಗಿದಾರ್ರಿ. ಅದೇ ನಾನು ಹೇಳಾಕ್ತೇನೆ. ಈಗ ಎಲ್ಲರೂ ಮನೆಗೊಳದಾಗ ಆಗಿದಾವ್, ಇಷ್ಟೆಲ್ಲ ಇದ್ರೂ ಸಮಾಧಾನ ಇಲ್ಲ ಅವ್ರಿಗೆ. ಈಗ MP ಅವ್ರಿಗೆ ಬೇಕಾಗೈತಿ. ಬೆಳಗಾವಿ ಜಿಲ್ಲಾದೊಳಗಡೆ 2 MP ಅವ್ರಿಗೆ ಬೇಕಾಗಿದೆ. ಅವ್ರಿಗೆ MP ಕುಡಿಸೋದು ನಾವು ನಿಂತು ಒಬ್ಬ MP ಆಗೋದು ಅನ್ನೋದನ್ನ ಇವತ್ತು ನಾವು ನಿರ್ಣಯ ಮಾಡ್ಬೇಕಾಗಿದೆ. ನೀವೆಲ್ಲರೂ ಮಾತಾಡ್ತೀರಿ, ನಿಮ್ಗೆಲ್ಲರೂ ತಗೊಂಡ್ ನಿರ್ಣಯ ತಗೋತೀವಿ ಅಂತ ಹೇಳ್ತೀರಿ. ನೀವು ಎಲ್ಲರೂ ತಗೊಂಡ್ ನಿರ್ಣಯ ತಗೊಳಕ್ ಆಗಂಗಿಲ್ಲ. ನಿಮ್ಮ ಮೇಲೆ ನಾವು ಸಂಪೂರ್ಣವಾಗಿ ವಿಶ್ವಾಸ ಇರ್ತೀವಿ ನಾವೆಲ್ಲರೂ. ನೀವು ಸರಿಯಾದ ರೀತಿ ಒಳಗಡೆ ನೀವು ಒಂದು ರಾಜಕಾರಣ ವಿಚಾರ ಮಾಡ್ಕೊಂಡು ನೀವು ಬಹಳ ಪ್ರಬುದ್ಧದಿಂದ ಒಂದು ಡಿಸಿಷನ್ ತಗೊಂಡ್ರೆ ಬಹುಶಃ ನಮ್ಮಂತವ್ರು ಎಲ್ರಿಗೂ, ನಮ್ಮಂತ ಕಾರ್ಯಕರ್ತರಿಗೆ ಎಲ್ರಿಗೂ ಅನುಕೂಲ ಆಗ್ತೈತಿ. ಯಾರು ನನ್ನ ಮನಸ್ಸಿದ್ರೆ ಯಾರಿಗಾದ್ರೂ ನೋವು ಆದ್ರೆ ನೀವೆಲ್ಲರೂ ಕ್ಷಮಿಸ್ರಿ. ನಾ ಏನು ಮಾತಾಡಿದಲ್ಲ ಅವ್ರಿಗೆ ಕ್ಷಮೆ ಕೇಳೋ ಬಗ್ಗೆ ಅಲ್ಲ. ನಾನು ಈ ಮಟ್ಟಿಗೆ ಬಂದೇವ್ ನಾವು. ಯಾರಿಗೆ ಅಂಜು ಪ್ರಶ್ನೆಯಲ್ಲಿ ನಿಮಗೆ ಅನ್ಸ್ತೇವೆ ಅಂತ ಯಾರಿಗೆ ಬೇರೆಯವ್ರಿಗೆ ಅಂಜಂಗಿಲ್ಲ. ನಾವು ಅಂಜು ಪ್ರಶ್ನೆನೇ ಬರಂಗಿಲ್ಲ. ಇದನ್ನೇನಾದ್ರೂ ಸಾಹೇಬ್ ಇಲೆಕ್ಷನ್ ಇದ್ರ ಈ ಭಾಷಣಗಳದಾಗ ಪ್ರತಿ ಹಳ್ಳಿಗಳದಾಗ ಮಾತಾಡ್ತೇವೆ ನಾವು. ಪ್ರತಿ ಹಳ್ಳಿಗಳದಾಗ ಇದ್ಯಾರು ಅಂಜೋ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಹಕ್ಕೈತಿ. ಹಕ್ಕಿನ ಒಳಗಡೆ ಕೆಲಸ ಮಾಡೋರು ನಾವೆಲ್ಲರೂ. ಯಾರಾದ್ರೂ ದಬಾಣಿಕೆ ಮಾಡ್ತಾರೋ, ಕೆಲವೊಂದ್ ಜನ ಹೇಳ್ತೀರಿ ನಮ್ಮ ಓದ್ ಬಾಯ್ಲರ್ದಾಗ ಹೋಗಿತಾರು, ನಮ್ಮನ್ನ ತಗೊಂಡೋಗಿ ಹಳ್ಳಿ ಹಾಕ್ತಾರು. ಇದೆಲ್ಲ ಯಾರ ಕೈಲಿಂದ ಆಗಂಗಿಲ್ಲ. ಇದು ಈ ದೇಶದ ಸಂವಿಧಾನ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲಿ ತಕ್ಕ ಜೀವಂತವಾಗಿರ್ತೈತಲ್ಲ ಅಲ್ಲಿ ತಕ್ಕ ನಿಮ್ಮನ್ನು ಮುಟ್ಟಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದಕ್ಕ ತಕ್ಕ ನಮ್ಮನ್ನ ಎಲ್ಲ ಕಾಪಾಡಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ಅದನ್ನು ನಡೆಸ್ತಕ್ಕಂಥವ್ರು ಸರಿ ಇಲ್ಲ. ಅವ್ರು ಏನಾರ ನಮ್ಮನ್ನು ಕಾಪಾಡಿದಾರ ಅಂದ್ರೆ ಇದು ಸುಳ್ಳು. ಯಾವ ಮಂತ್ರಿನೂ ಕಾಪಾಡಿಲ್ಲ, ಯಾವ ಕಾಪಾಡಿಲ್ಲ ನಿಮ್ನೆಲ್ಲರನ್ನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಾಪಾಡಿದ್. ಆ ಸಂವಿಧಾನ ಎಲ್ಲಿ ತಕ ಇರ್ತೈತಲ್ಲ ಅಲ್ಲಿ ತನಕ ನೀವು ಸ್ವಾಭಿಮಾನ, ನಾವು ಗಟ್ಟದಿಂದ ಇರೋದು. ನಾವು ಎಲ್ಲರೂ ಒಕ್ಕಟ್ಟಾಗಿರೋನು. ಇವತ್ತು ರಾಜಕಾರಣ ಬರ್ತೈತಿ, ರಾಜಕಾರಣ ಹೋಗ್ತೈತಿ. ರಾಜಕಾರಣದಿಂದ MLA MP ಇಲೆಕ್ಷನ್ಗಳು ಮತ್ತೆ ಬರ್ತಾವ. ಈಗ ಏನ್ ಮುಗಿತಲ್ಲ, MLA ಮುಗಿತಂದ್ರೆ ನಾವೆಲ್ಲರೂ ಹೋಗ್ಬಿಟ್ಟು ಎಲ್ಲರೂ ಹಾಳಾಗಿವತ್ತಲ್ಲ. 5 ವರ್ಷ ಒಂದ್ಸಲ ಇಲೆಕ್ಷನ್ ಬಂದೇ ಬರ್ತಾವೆ ಎಲ್ಲ. ಆದ್ರೆ ನಮ್ಮ ತೀರ್ಮಾನಗಳು ಬಹಳ ಮುಖ್ಯ ಇರ್ತೈತಿ. ನಮ್ಮ ತೀರ್ಮಾನಗಳ ಕಡೆ ಗಮನ ಕೊಡ್ಬೇಕು ನಾವು, ನಮ್ಮ ಬದ್ಧತೆ ಕಡೆ. ಈ ಸಂದರ್ಭದಲ್ಲಿ ನಿವೃತ್ತ ISI ಅಧಿಕಾರಿ ಶಂಭು ಕಲ್ಲೋಳಿಕರ್ ಮಾತನಾಡಿದ್ರು. ಈ ಕುಟುಂಬ ರಾಜಕಾರಣ ಅನ್ನೋಕ್ಕಿಂತ ಈ ಅರ್ಹತೆ ಇಲ್ಲ ಮತ್ತು ದುಡ್ಡಿದ್ದವ್ರಿಗೆ ಮಾತ್ರ ಅರ್ಹತೆ ಮತ್ತು ಗೆದ್ದಿದ್ದು ಒಂದೇ ಕ್ರೈಟೀರಿಯಾ ಅರ್ಹತೆ ತಿಳ್ಕೊಂಡು ನೀವು ಇಲೆಕ್ಷನ್ ಮಾಡಿದರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾದಂಥ ಒಂದು ಪ್ರಾಕ್ಟೀಸ್ ಅನ್ನೋದು ನನ್ನ ಭಾವನೆ. ಸರಿ, ಕಾಂಗ್ರೆಸ್ ನಾಯಕರು ತಮ್ಮ ಮನವೊಲಿಸಲು ಬಂದಾಗ ನೀವು ಏನು ಅಭಿಪ್ರಾಯ? ನನಗೆ ಇದುವರೆಗೆ ಯಾವ ಕಾಂಗ್ರೆಸ್ ನಾಯಕನೂ ಬಂದಿಲ್ಲ, ಯಾರೂ ನನಗೆ ಕೇಳಿಲ್ಲ. ಸೊ ಕಾಂಗ್ರೆಸ್ ಪಕ್ಷ ಬಗ್ಗೆ ಮಾತಾಡೋದು ವೇಸ್ಟು. ಅಲ್ಲ, ತಮ್ಮ ಸಹೋದರ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಾರೆ. ನಮ್ಮ ಸಹೋದರ ಅಲ್ಲ, ನಮ್ಮ ಹಳೆ ಆಗಬೇಕು. ಅವರು ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಚಾನ್ಸ್ ಕೊಟ್ಟಾರ, ಅವರು ಯಶಸ್ವಿ ಆಗ್ಯಾರ, ಅವ್ರು ಕೆಲಸ ಮಾಡ್ಕೊತಾ ಇದ್ದಾರೆ. ಬಟ್ ನಾ ಮಾಡೋ ಪಾಲಿಟಿಕ್ಸೇ ಬೇರೆ, ಅವ್ರು ಮಾಡೋ ಪಾಲಿಟಿಕ್ಸೇ ಬೇಕು. ಯಾಕೆಂದರೆ ಅವರು ಪಾರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ನಾನು ಜನರ ಪ್ರೀತಿ ವಿಶ್ವಾಸದ ಪಾಲಿಟಿಕ್ಸ್ ಮಾಡ್ತಾ ಇದ್ದೀನಿ. ಉತ್ತಮ್ ಪಾಟೀಲ್ ಅವ್ರಿಗೂ ಭೇಟಿಯಾಗಿ ಬಂದಿರ್ತಾರೆ ಸರ್. ಉತ್ತಮ್ ಪಾಟೀಲ್ ಅವರು ನನ್ನ ಭೇಟಿ ಆಗಬೇಕು. ನಾವು ಏನಾದರೂ, ಯಾಕಂದರೆ ಇಬ್ಬರು ಕೂಡಿ ನಾವು 1,60,000 ವೋಟ್ ತೊಗೊಂಡಿದ್ದೀವಿ. ಈ ನಾವು ಹೇಗೆ ನಮ್ಮ ಮುಂದಿನ ನಡೆ ಇರಬೇಕು ಡಿಸ್ಕಷನ್ ಮಾಡೋಣ ಅಂತ ಅವರು ಕರೆದಿದ್ದರು. ಅವ್ರ ಮನಸ್ಸಿನಲ್ಲೂ ಇದೆ. ಯಾಕಂದರೆ ಈ ಒಬ್ಬ ಒಳ್ಳೆಯ ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕಾದ್ರೆ ಒಬ್ಬ ಗಾಡ್ ಫಾದರ್ ಬೇಕು ಅಂತ ಒಂದು ಸೃಷ್ಟಿ ಇಲ್ಲಿ ತಯಾರಾಗಿದೆ. ನಿಮ್ಗೆ ಯಾರಾದರೆ ನಿಮ್ಮ ಅವ್ವ ಅಪ್ಪ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಇಲ್ಲಿದ್ರೆ ಯಾರೋ ಒಬ್ಬರ ನಾಯಕ ನಿಮ್ಮನ್ನು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಿಮ್ಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಇವಾಗ ನಮಗೆ ಕಾಣ್ತಾ ಇದೆ. ಸೊ ಅದಕ್ಕಾಗಿ ನಾವು ನಮ್ಮ ನಡೆ ಏನಿರಬೇಕು ಅಂತ ಡಿಸ್ಕಸ್ ಮಾಡಿದ್ದು ಖರೇನೆ. ಬಟ್ ನಾವಿನ್ನೂ ಯಾವುದೂ ಒಂದು ಡಿಸಿಷನ್ಗೆ ಬಂದಿಲ್ಲ. ಇದರಂತೆ ನೀವು ರಾಷ್ಟ್ರೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ, ಇಂಡಿಪೆಂಡೆಂಟ್ ಏನು ಸಪೋರ್ಟ್ ಮಾಡಿದ ಯಾವುದೋ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಹಾಗೇನಿಲ್ಲ. ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಯಾಕೆ ಮಾಡಬಾರ್ದು ಅಂತ. ಅದಕ್ಕಾಗಿ ನಾನು ಹೇಳೋದು, ನಮಗೆ 17,60,000 ಏನು ವೋಟರ್ಸ್ ಇದ್ದೀವಿ ಅವ್ರಿಗೆಲ್ಲರಿಗೂ ಅರ್ಹತೆ ಇದೆ. ಅಷ್ಟೇ ಏನು, ಕೆಲವೊಬ್ಬರಿಗೆ ಹೆಚ್ಚು ದುಡ್ಡು ಖರ್ಚು ಮಾಡುವಂಥ, ಯಾರು ಬ್ಲ್ಯಾಕ್ ಮನಿ ಇಟ್ಕೊಂಡಾರ, ಯಾರು ಇಲ್ಲಿಗಲಿ ದುಡ್ಡು ಮಾಡ್ಯಾರ, ಅವರು ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೋತಾರೆ. ಯಾರು ಇವಾಗ ಬಡವ್ರದಾರ, ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋ ಅದಾರ, ಅವ್ರಿಗೆ ಇಲೆಕ್ಷನ್ ಮಾಡೋದು ಸ್ವಲ್ಪ ತೊಂದರೆ ಆಗ್ಬೋದು.
ಅದು ಕಠಿಣ ಆದ್ರೂ ಬಟ್ ಇಲೆಕ್ಷನ್ಗೆ ನಿಂತ್ಕೊಳ್ಳೋವಂಥ ಸಮಾನ ಅವಕಾಶ ಎಲ್ಲರಿಗೂ ಇದೆ ಅನ್ನೋದನ್ನು ನಾನು ಎಲ್ಲ ನಮ್ಮ ಈ 17,60,000 ಏನು ಈ ಚಿಕ್ಕೋಡಿ ಮತಕ್ಷೇತ್ರದ ವೋಟರ್ ಇದ್ದಾರೆ ಅವ್ರಿಗೆ ನಾ ಹೇಳಕ್ಕೆ ಬಯಸ್ತೀನಿ ಮತ್ತು ಅವರಲ್ಲಿ ಒಂದು ಪ್ರಜ್ಞೆ ಮೂಡ್ಸೋಕ್ಕೂ ನಾನು ಟ್ರೈ ಮಾಡತ್ತೀನಿ. ಇಲೆಕ್ಷನ್ ಬರೀ ಗೆದ್ಯಾಕಟ್ಟಲ್ಲ, ಇಲೆಕ್ಷನ್ ಪ್ರೊಸೆಸ್ ಈ ಇಲೆಕ್ಷನ್ದಾಗ ಭಾಗವಹಿಸೋದು ಮತ್ತು ಅದನ್ನು ಯಶಸ್ವಿಯಾಗಿ ಮಾಡೋದು ಒಂದು ಡ್ಯೂಟಿ ಅನ್ನೋದನ್ನು ನಾವು ತಿಳ್ಕೊಬೇಕು. ಓಕೆ ಥ್ಯಾಂಕ್ ಯು.